ಕರ್ನಾಟಕ ರಾಜ್ಯೋತ್ಸವ ಭಾಷಣ. ಪ್ರಿಯ ಶಿಕ್ಷಕರೇ, ಸ್ನೇಹಿತರೆ ಮತ್ತು ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಭವ್ಯವಾಗಿ ಆಚರಿಸುತ್ತೇವೆ. ಈ ದಿನವೇ ನಮ್ಮ ನಾಡು ಕರ್ನಾಟಕ ಜನ್ಮ ತಾಳಿದ ದಿನ. 1956ರ ನವೆಂಬರ್ 1ರಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಂದೆಡೆ ಸೇರಿಸಿ ಮೈಸೂರು ರಾಜ್ಯ ಎಂಬ ಹೊಸ ರಾಜ್ಯವನ್ನು ನಿರ್ಮಿಸಲಾಯಿತು. ಏಕೆಂದರೆ ಮೈಸೂರು ಆ ಸಮಯದಲ್ಲಿ ಪ್ರಮುಖ ಕನ್ನಡ ಪ್ರದೇಶವಾಗಿತ್ತು ಮತ್ತು ರಾಜಧಾನಿಯೂ ಕೂಡ ಆಗಿತ್ತು. ಆದರೆ ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಕೆಲವರಿಗೆ ಅಸಮಾಧಾನವಿತ್ತು. ಯಾಕೆಂದರೆ ಮೈಸೂರು ನಗರದಿಂದ ದೂರವಿರುವ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಭಾಗದ ಜನರಿಗೆ ಮೈಸೂರು ಎನ್ನುವುದು ಕೇವಲ ಒಂದು ಭಾಗದ ಹೆಸರು ಎಂದು ಎನಿಸಿತ್ತು. ಅದಕ್ಕಾಗಿ ಒಂದು ಹೆಸರನ್ನು ಬೇಕಾಯಿತು. ಅದು ಎಲ್ಲ ಕನ್ನಡ ನಾಡುಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಒಂದೇ ಅಭಿಮಾನ ಮತ್ತು ಐಕ್ಯತೆಯ ಸಂಕೇತವಾಗಿರಬೇಕಿತ್ತು. ಪ್ರೊಫೆಸರ್ ಮಳ್ಳಿ ವಿಷ್ಣುಮೂರ್ತಿಯವರು ಮೈಸೂರು ರಾಜ್ಯ ಎಂಬ ಹೆಸರಿನ ಬದಲು ಕರ್ನಾಟಕ ರಾಜ್ಯ ಎಂದು ಬದಲಾಯಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಈ ಸಲಹೆ ಹಲವು ಸಾಹಿತ್ಯ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ರಾಜಕೀಯ ನಾಯಕರ ಬೆಂಬಲವನ್ನು ಪಡೆದುಕೊಂಡಿತ್ತು. ಆ ನಂತರ ಡಾಕ್ಟರ್ ದೇವರಾಜ್ ಉರ್ಸ್ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ 1973ರ ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಎಂಬ ಹೊಸ ಹೆಸರು ನೀಡಲಾಯಿತು. ಈ ದಿನವು ಕೇವಲ ಹಬ್ಬವಲ್ಲ, ಇದು ನಮ್ಮ ಹೆಮ್ಮೆಯ ದಿನ, ನಮ್ಮ ಐಕ್ಯತೆಯ ಸಂಕೇತ. ನಮ್ಮ ರಾಜ್ಯವು ಸಂಸ್ಕೃತಿ, ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಕವಿ ಕುವೆಂಪು, ಭೂಭಾಗದ ಗರ್ವಕ್ಕಿಂತ ದೊಡ್ಡವರಾದ ಬಸವಣ್ಣ, ಸಂತ ಶಿಷ್ಯರು, ಮಹಾನ್ ವಿಜ್ಞಾನಿಗಳು, ಇವರು ನಮ್ಮ ಹೆಮ್ಮೆಯ ನಾಡಿನ ರತ್ನಗಳು. ಜನಾಂಗದ ಉನ್ನತಿ ಭಾಷೆಯ ಉನ್ನತಿಯಿಂದೇ ಎಂಬ ಮಾತು ನಮ್ಮ ಹಿರಿಯರ ಆಶಯವನ್ನು ಜಗತ್ತಿಗೆ ಸಾರುತ್ತದೆ. ನಮ್ಮ ಧ್ವಜದ ಕೆಂಪು ಮತ್ತು ಹಳದಿ ಬಣ್ಣಗಳು ಶೌರ್ಯ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣಗಳು ನೋಡಿದಾಗಲೇ ನಮ್ಮ ಹೃದಯದಲ್ಲಿ ಕನ್ನಡ ಪ್ರೀತಿ ಉಕ್ಕಿ ಬರುತ್ತದೆ. ನಾವು ಎಲ್ಲರೂ ಕನ್ನಡವನ್ನು ಮಾತನಾಡುವುದರಲ್ಲಿ, ಕನ್ನಡವನ್ನು ಬೆಳೆಸುವುದರಲ್ಲಿ ಮತ್ತು ನಮ್ಮ ರಾಜ್ಯವನ್ನು ಪ್ರೀತಿಸುವುದರಲ್ಲಿ ಹೆಮ್ಮೆ ಇಡೋಣ. ನಮ್ಮ ಮಾತೃಭಾಷೆ ಕನ್ನಡಕ್ಕೆ ಗೌರವ ನೀಡೋಣ. ನಮ್ಮ ನಾಡಿನ ಶುದ್ಧತೆ, ಸಂಸ್ಕೃತಿ ಮತ್ತು ಒಗ್ಗಟ್ಟನ್ನು ಕಾಪಾಡೋಣ. ಏಕವಾಗಿರೋಣ, ಕನ್ನಡ ಬೆಳಗೋಣ, ಕರ್ನಾಟಕ ಬೆಳೆಸೋಣ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.